ಹಾಯ್ ಗೈಸ್, ನಾನು ಶಮಿತಾ. ಇವ್ರು ನಮ್ಮ ಮುತ್ತಜ್ಜಿ ಶಿಕ್ತೆಯಮ್ಮ ಅಂತ. ಈಗ ಸ್ವಾತಂತ್ರ್ಯ ಬಂದಾಗ ಇವ್ರಿಗೆ 5 ವರ್ಷ. ಆಗ ಬ್ರಿಟಿಷ್ ಅವ್ರು ಬ್ರಿಟಿಷ್ ಅವರೆಲ್ಲ ಹೆಂಗಿದ್ರು ಅಂತೆಲ್ಲ ಕೇಳೋಣ ಬನ್ನಿ. ಅಜ್ಜಿ, ಈಗ ಬ್ರಿಟಿಷ್ ಅವರು ನೀನ್ ನೋಡಿದ ಬ್ರಿಟಿಷ್ ಅವ್ರನ್ನ? ಅದ ಲಾರಿಲಿ ಬಂದು ಹೋಯ್ತಿದ್ರಲ್ಲ, ಅವರು ನೋಡಿದ್ದೇನೆ. ಇನ್ನೆಲ್ಲೂ ನಮ್ಮ ಕಳ್ಗಿಸ್ತಿರ್ಲಿಲ್ಲ. ಏನ್ ಮಾಡ್ತಾ ಇದ್ರು? ಯಾರು ಗೊತ್ತು, ಲಾರಿ ಹೋಯ್ತಾ ಇರೋದು, ಲಾರಿ ತುಂಬ್ಕೊಂಡಿರೋರು. ಅವ್ರ ಹೋಗೋರು ಮೈಸೂರು ಕಡೆ ಮೈನ್ ರೋಡಲ್ಲಿ. ಅದು ಅಷ್ಟು ನೋಡಿರೋದು. ಇನ್ನೆಲ್ಲೂ ನಾನು ಕಳ್ಗಿಸ್ತವ್ರಲ್ಲ. ಕುರಿ ಕುರಿನ ಮೇನ್ ರೋಡಲ್ಲಿ ನಮ್ಮವ್ವ ಹೊಸ ಎಮ್ಮೆ ಬಿಟ್ಕೊಂಡಿದ್ಲಲ್ಲ, ಜೊತೆ ಹೋಗೋನಲ್ಲ, ಅದು ಬೈಯೋಳು ಬೇಡ ಅಂತ. ಅಲ್ಲಿ ಬರ್ತಾ ಇರೋದು ಲಾರಿ. ನಮ್ಮವ್ವ ಹೇಳೋಳು, ಲಾರಿ ಬರ್ತಾನೆ, ದೂರ ಬಂದು ತೆಗಿ ಅಂತ. ಅವು ಚಪ್ಪತ್ತ ನಿಲ್ಲಿಸ್ಬಿಟ್ಟು ಅವ್ರು ಕುರಿ ಬೇಯ್ತಾ ಇದ್ರು. ಯಾರ್ದೋ ಯಾರು 2 ಎತ್ಕೊಂಡು ಹಾಕೊಂಡು ಹೊಟ್ಟೋಗೋರು. ಅದೇ ರೋಡು, ಮೇನ್ ರೋಡೆ. ಆಗೆಲ್ಲ ಮಂಡಿ ಎಲ್ಲ ಹೆಂಗಿತ್ತು? ಕಾಡು ಕಾಡು. ಕುಡಿಕ್ ನೀರಿರ್ಲಿಲ್ಲ. ಎಲ್ಲೋ ಹೋಗಿ ನೀರು ಹೊತ್ಕೊಂಬರೋರು. ಬಾವಿ ಇರ್ಲಿಲ್ಲ, ನಲ್ಲಿ ಇರ್ಲಿಲ್ಲ. ನೀರ್ನ ಎಲ್ಲಿ ತಗೋ ಬರ್ತಾ ಇದ್ರಿ? ನಮ್ಮವ್ವ ಇದ್ರಲ್ಲಿ ಸಿರಿಕೊಳ 5-6 ಜನ ಹೆಂಗಸರು ಎಲ್ಲ ಮಾತಾಡ್ಕೊಂಡು ಹೋಗಿ ತಕೊಂಬರೋರು. ಸ್ನಾನಕ್ಕೆಲ್ಲ ಬಾವಿ ನೀರು. ಎಲ್ಲಿ ಗುರುಶ್ರೀ ಐತಲ್ಲ, ಅಲ್ಲಿ ಕೃಪಾ ಎಂಟರ್ಪ್ರೈಸ್ ಐತೆ. ಇವ್ರ ಫ್ರೆಂಡ್ ಸಾಬ್ರು ಅಂಗಡಿ ಇಟ್ಟಿದ್ದೆ ನೋಡು, ಅಲ್ಲಿ ಒಂದು ರೋಡ್ ಬಂದು ಸರ್ಕಲಲ್ಲೂ ಒಂದು ಬಾವಿ ಇತ್ತು. ಆ ಬಾವಿಲಿ ಸ್ನಾನಕ್ಕೆ ನೀರು.